ನಮಸ್ಕಾರ. ಸೌಂದರ್ಯ ಲಹರಿಯ 13ನೇ ಶ್ಲೋಕ. ಈ 13ನೇ ಶ್ಲೋಕ ಏನು ಹೇಳುತ್ತೆ? ಸ್ತ್ರೀ ವಶ್ಯತೆ ಅಂತ ಹೇಳುತ್ತೆ. ಸ್ತ್ರೀ ವಶ್ಯತೆ ಅಂದರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೋಬಾರ್ದು. ಹೋಗ್ತಾ ಹೋಗ್ತಾ ಅದನ್ನು ನೋಡೋಣ. ಕಾಮಜಯ. ಕಾಮಜಯ ಅಂದರೆ ಏನೇ ಬೇಡದೇ ಇರ್ತಕ್ಕಂತಹ ಆಸೆಗಳನ್ನು ಬಿಡೋದಕ್ಕೆ ದಾರಿ ಮಾಡಿಕೊಡುತ್ತೆ. ಇದನ್ನು ಹೇಳೋದ್ರಿಂದ ಏನು ಲಾಭ? ಗಂಡ ಹೆಂಡರ ಮಧ್ಯೆ ಅಭಿಪ್ರಾಯ ಭೇದ ಇದ್ದರೆ ಹೆಣ್ಣು ಮಕ್ಕಳು 5ನೇ ಶ್ಲೋಕವಾದಂತಹ ಹರಿಸ್ತ್ವಾಂ ಆರಾಧ್ಯಾಂ ಹೇಳ್ಕೊಳ್ಳಿ ಅಂತ ಹೇಳಿದ್ದೆ. ಈ ಸ್ತೋತ್ರ ಗಂಡು ಮಕ್ಕಳಿಗೆ ಮನೆಯಲ್ಲಿ ಗಂಡ ಹೆಂಡರ ಮಧ್ಯೆ, ಸರ್ ನಾನು ಭಾಳ ಅಡ್ಜಸ್ಟ್ ಮಾಡ್ಕೋತೀನಿ ಸರ್, ನನ್ನ ಹೆಂಡತಿ ಯಾಕೋ ಮಾತು ಕೇಳ್ತಾ ಇಲ್ಲ, ತೊಂದರೆ ಇದೆ, ನಾವಿಬ್ಬರು ಚೆನ್ನಾಗಿದ್ವಿ, ಈಗ ಯಾಕೋ ಇತ್ತೀಚೆಗೆ ತೊಂದರೆ ಬಂದಿದೆ ಅಂದರೆ ಈ ಸ್ತೋತ್ರ ಅವರಲ್ಲಿ ಒಳ್ಳೆಯ ಆಕರ್ಷಣೆಯನ್ನು, ದಾಂಪತ್ಯವನ್ನು ಉಂಟು ಮಾಡಿಕೊಡುತ್ತದೆ. ಇದನ್ನು ಎಷ್ಟು ಸಲ ಹೇಳಬೇಕು? 108 ಸಲ ಹೇಳಲೇಬೇಕಾಗುತ್ತೆ. ನೈವೇದ್ಯ ಏನಾದರೂ ಮಾಡ್ಬೋದಾ ಅಂದರೆ ತ್ರಿಮಧುರ ಅಂತ ಹೇಳ್ತೀವಿ. ತೆಂಗಿನಕಾಯಿ ತುರಿ, ಬಾಳೆಹಣ್ಣು, ಜೇನುತುಪ್ಪ ಖಂಡಿತ ಇಡ್ಬೋದು. ಸ್ತೋತ್ರವನ್ನು ನೋಡೋಣ ಬನ್ನಿ. ನರಂ ವರ್ಷೀಯಾಂಸಂ ನಯನವೆರಸಂ ನರ್ಮಸುಜಟಂ ತವಾಪಾಂಖಾ ಲೋಕೆ ಪತಿತ ಮನುಧಾವಂತಿ ಸತಸಃ ಗಲತ್ವೇಣಿ ಬಂದ ಕುಸಕಲಸ ವಿಸ್ತ್ರಸ್ಯ ಸೆಚಯ ಹಠಾತ್ ತೃಟ್ಯತ್ ಕಾಂಚೋ ವಿಗಲಿತತುಕೂಲ ಯುವತಯ. ಶಂಕರ ಭಗವತ್ಪಾದರು ಭಾಳ ಒಂದು ಕವಿತ್ವದಲ್ಲಿ, ಅಂದರೆ ಒಂದು ದೊಡ್ಡ ಕವಿ, ಅವರೇ ಕವಿ. ಅಜಗೋವಿಂದ ಮಾಡಿ ಕೇಳಿದಾಗ ಗೊತ್ತಿರುತ್ತೆ ನಿಮಗೆ. ಆ ಕವಿತ್ವದಲ್ಲಿ ಇದನ್ನು ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಏನಪ್ಪ ಹೇಳ್ತಾರೆ ಅಂದರೆ, ಯಾರ ಒಬ್ಬ ಮನುಷ್ಯನ ಮೇಲೆ ಅವನು ಕುರೂಪಿಯಾದರೂ, ಆಕರ್ಷಕವಾಗಿ ಇಲ್ಲದಿದ್ದರೂ, ಅವನು ಮುತುಕನಂತೆ, ವಯಸ್ಸಾದವನಂತೆ, ವೃದ್ಧನಂತೆ, ಒಂದು ಅಷ್ಟವಕ್ರವಾಗಿ ಇರುವಂತಹ ರೂಪ ಆದರೂ ಕೂಡ ನಿನ್ನ ಕಡೆಗಣ್ಣಿನ ನೋಟ, ಕೃಪೆ ಅವನ ಮೇಲೆ ಬಿದ್ದರೆ ಅವನನ್ನು ಎಲ್ಲ ಶಕ್ತಿಗಳು ಕೂಡ ಹಿಂಬಾಲಿಸುತ್ತವೆ. ಅಂದರೆ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಶಕ್ತಿಗೂ ಸ್ತ್ರೀಲಿಂಗ ಕೊಟ್ಟಿದ್ದಾರೆ. ಅಂದರೆ ಅಷ್ಟಲಕ್ಷ್ಮಿ, ಅಷ್ಟ ಐಶ್ವರ್ಯ ಎಲ್ಲ ಅವರಿಂದನೇ ಬರುತ್ತೆ ಅಂತೇಳಿ. ಅಂದರೆ ಆ ಥರ ಒಬ್ಬ ಕುರೂಪಿ ಮನುಷ್ಯ, ನೋಡೋಕ್ಕೆ ಚೆನ್ನಾಗಿಲ್ಲದೆ ಇರ್ತಕ್ಕಂಥವನು, ವೃದ್ಧ ರೂಪದಲ್ಲಿ ಇರ್ತಕ್ಕಂಥವನು ನಿನ್ನನ್ನು ಸ್ಮರಣೆ ಮಾಡಿ ನಿನ್ನ ಅನುಗ್ರಹ ಪಡೆದುಕೊಂಡರೆ ಅವನನ್ನು ಎಲ್ಲ ಜನರು ಹಿಂಬಾಲಿಸುತ್ತಾರೆ. ಭೂಮಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಭಾಳ ವಿಶೇಷವಾಗಿ ಅವನ ಹಿಂದೆ ಅವನ ಮಾತು ಕೇಳೋದಕ್ಕೆ, ಅವನ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಅಥವಾ ಅವನ ಜೊತೆ ಇರೋದಕ್ಕೆ ಇಷ್ಟಪಡ್ತಾರೆ ಅನ್ನೋ ರೀತಿಯಲ್ಲಿ ಈ ಸ್ತೋತ್ರವನ್ನು ಮಾಡಿದ್ದಾರೆ. ಒಂದು ಹುಡುಗನ ಜಾತಕ ಚೆನ್ನಾಗಿತ್ತು, ಮದುವೆ ಮಾಡ್ಕೊಂಡಿದ್ದ. ಪಾಪ ಹುಡುಗಿಗೆ ಭಾಳ ಕೋಪ, ಆ ಥರ ರಾಹು ದಶೆ, ಎಲ್ಲದಕ್ಕೂ ಕೂಗಾಡೋದು, ಎಲ್ಲದಕ್ಕೂ ಬೈಯೋದು, ನನಗೆ ಗೊತ್ತು ನಾನು ಮಾಡ್ಕೋತೀನಿ ಅನ್ನೋದು. ತಂದೆ ತಾಯಿಗೆ ಕೂಡ ಅಯ್ಯೋ ಇವಳು ಹೆಂಗಪ್ಪ ಅತ್ತೆ ಮನೇಲಿ ಹೋಗಿರ್ತಾಳೆ ಅಂತ ಒಂದು ಭಯ ಬಂದುಬಿಟ್ಟಿತ್ತು. ಆ ಹುಡುಗ ಬಂದ, ನನ್ನ ಹೆಂಡತಿ ಒಳ್ಳೆಯವಳು ಸರ್, ಆದರೆ ಈ ಥರ ಆಳ್ತಾಳೆ, ಏನಾದ್ರು ನನಗೆ ಹೇಳಿ ನಾನು ಹೆಂಗಾರು ಸರಿ ಮಾಡ್ಕೋತೀನಿ ಅಂತ. ಈ ನರಂ ವರ್ಷೀಯಾಂಸಂ ನಯನವಿರಸಂ ಸ್ತೋತ್ರವನ್ನು ಅವನಿಗೆ ಉಪದೇಶ ಮಾಡಿದೆ. ಒಂದು 3 ತಿಂಗಳ ಕಾಲ ಇದನ್ನು ಮಾಡ್ರಾಜ ಅಂತ ಹೇಳಿದೆ. ಮಾಡಿದ ನಂತರ ಇಬ್ಬರೂ ಬಂದರು. ಅವನು ಹೇಳ್ತಾನೆ, ಸರ್ ನಿಜಕ್ಕೂ ನಾನು ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಹಳ ಅಂಡರ್ಸ್ಟ್ಯಾಂಡಿಂಗ್ ಬಂದುಬಿಟ್ಟಿದೆ, ಭಾಳ ಅರ್ಥ ಮಾಡ್ಕೊಂಡಿದ್ದಾಳೆ. 3 ತಿಂಗಳು ಹೇಳಿದೆ, ಈಗ 6 ತಿಂಗಳಾಯಿತು ನಾನು ನಿಮ್ಮ ಹತ್ರ ಬಂದೋಗಿ, ಈಗ ಬಹಳ ಚೆನ್ನಾಗಿದ್ದೀವಿ ಅಂತ ಹೇಳ್ತಾನೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ಮನುಷ್ಯರು ಸ್ವಭಾವ, ಯುವಕರು ವಯಸ್ಸಾಗ್ತಾ ಇನ್ನೂ ಯುವಕರಾಗೇ ಇರಬೇಕು ಅನ್ನೋ ಆಸೆ, ಅಂದಚಂದವಾಗಿರೋರು ಇನ್ನು ಸ್ವಲ್ಪ ಅಂದಚಂದವಾಗೇ ಇರಬೇಕು ಅನ್ನೋದು ಮನುಷ್ಯನ ಮನೋನಿಯತಿ. ವಯಸ್ಸಾಗ್ತಾ ಯಾಕೆ ಹೇರ್ ಡೈ ಹಾಕೋತೀವಿ, ಯಾಕೆ ಮೇಕಪ್ ಹಾಕೋತೀವಿ, ಗಂಡಸರು ಹೆಂಗಸರಲ್ಲದೆ ಎಲ್ಲರೂ ಹಾಕೋತಾರಲ್ಲ. ಇನ್ನು ಹೆಚ್ಚಿನ ಅಂದವಾಗಿ ಕಾಣಬೇಕು, ಯೌವನವಾಗಿ ಕಾಣಬೇಕು ಅನ್ನೋ ಆಸೆ ಪ್ರಕೃತಿಯಲ್ಲಿ ಎಲ್ಲರಿಗೂ ಇರುತ್ತೆ. ಆದರೆ ಈ ಮಹಾತಾಯಿ ಅನುಗ್ರಹ ಪಡ್ಕೊಂಡವನು ಅದು ಯಾವುದು ಮಾಡ್ಕೊಳ್ಬೇಕಾಗಿಲ್ವಂತೆ. ಹೆಂಗಸರಾಗಲಿ ಗಂಡಸರಾಗಲಿ ಅವರಿಗೆ ಆ ಚೈತನ್ಯ, ಆ ಆಕರ್ಷಣೆ, ಎಲ್ಲ ಅಂದ ಚಂದ ಎಲ್ಲ ಅದಾಗದೇ ಬಂದ್ಬಿಡುತ್ತೆ. ಎಲ್ಲರೂ ಅವನನ್ನು ತಿರುಗಿ ನೋಡುವಂತೆ ಅದು ಮಾಡುತ್ತೆ. ಅಂದರೆ ಒಂಥರ ಎಲ್ಲ ಹೆಂಗಸರು ಅವನ ಹಿಂದೆ ಬಿದ್ದುಬಿಡ್ತಾರೆ, ಅವನ ಹಿಂದೆ ಹೋಗ್ಬಿಡ್ತಾರೆ, ಮಾಡಿಬಿಡ್ತಾರೆ ಅನ್ನೋದು ಅದು ಹೊರಗಿನ ಅರ್ಥ. ಆದರೂ ಕೂಡ ಒಳ ಅರ್ಥ ಅದಲ್ಲ. ನಾನು ಹೇಳಿದ್ನಲ್ಲ, ಅಂದರೆ ಹೆಣ್ಣು ಮಕ್ಕಳನ್ನ ಎಲ್ಲ ರೀತಿ ಶಕ್ತಿಗಳಿಗೂ ಹೋಲಿಸಿದ್ದಾರೆ. ಪ್ರಕೃತಿಯನ್ನು ಹೆಣ್ಣುಗೋಲಿಸಿರ್ತಾರೆ, ನದಿಯನ್ನು ಹೆಣ್ಣುಗೋಲಿಸಿರ್ತಾರೆ, ಪಂಚಭೂತಗಳನ್ನು, ಅಗ್ನಿ, ಒಂದು ಹೆಣ್ಣು ಅಗ್ನಿಯಾಗಿರ್ಬೋದು, ಜಲತತ್ವವಾಗಿರ್ಬೋದು, ಆಕಾಶ ತತ್ವ ಆಗಿರ್ಬೋದು, ಭೂಮಿ ತತ್ವ, ಭೂಮಾತಾ ಅಂತ ಹೇಳ್ತೀವಿ, ಭೂದೇವಿ ಅಂತ ಹೇಳ್ತೀವಿ. ಆ ರೀತಿ
ಈ ಪ್ರಕೃತಿಯ ಶಕ್ತಿಗಳು ಕೂಡ ಅವನನ್ನು ಹಿಂಬಾಲಿಸುತ್ತೆ. ಯಾರಲ್ಲಿ ಆಸೆಗಳೆಲ್ಲ ಅಡಗುತ್ತೋ ಅವನಿಗೆ ದೇವತಾ ಅನುಗ್ರಹ ಕೃಪೆ ಸಿಗುತ್ತೆ. ಕಾಮಜಯ ಅಂದರೆ ಆಸೆಯನ್ನು ಉಂಟು ಮಾಡ್ಕೊಳ್ಳೋದಲ್ಲ, ಕಾಮವನ್ನು ಗೆಲ್ಲೋದು ಅನ್ನೋದೇ ಕಾಮಜಯ. ಆದರೆ ಶಾಸ್ತ್ರ ರೀತಿಯಾಗಿ ಸಂಪ್ರದಾಯ ರೀತಿಯಾಗಿ ಈ ಅರಿಷಡ್ ವರ್ಗಗಳು ಅಂತ ಏನು ಹೇಳ್ತೀವಿ, ಅದು ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಅದಕ್ಕೆ ಮೀರಿದಾಗ ಅಮೃತ ಅಳತೆಯನ್ನು ಮೀರಿದರೆ ಅಮೃತವೂ ಕೂಡ ವಿಷ ಆಗುತ್ತೆ ಅಂತ ನಾವು ಹೇಳ್ತೀವಿ. ಆ ರೀತಿ ಈ ಸ್ತೋತ್ರದಲ್ಲಿ ಭಗವತ್ಪಾದರು ಸಾಮಾನ್ಯವಾಗಿ ಮನುಷ್ಯರಿಗೆ ಒಬ್ಬ ಮನುಷ್ಯ ಕುರೂಪಿಯಾದರೂ, ಅಷ್ಟವಕ್ರನಾದರೂ, ಚೆನ್ನಾಗಿಲ್ಲದಿದ್ದರೂ, ವೃದ್ಧನಾಗಿದ್ದರೂ ಆಕರ್ಷಣೆ ಮಾಡ್ತಾನೆ. ಎಲ್ಲರೂ ಕೂಡ ತಮ್ಮ ಪರಿಸ್ಥಿತಿಯನ್ನು ಬಿಟ್ಟು ತಾವು ಹೇಗಿದ್ದೀವಿ, ಹೆಂಗಿದ್ದೀವಿ, ತಲೆ ಬಾಚಿದ್ದೀವ, ಬಟ್ಟೆ ಸರಿಯಾಗಿ ಉಟ್ಕೊಂಡಿದ್ದೀವ ಅಂತ ಗೊತ್ತಿಲ್ಲದೆ ಎದ್ದು ಓಡೋಗ್ತಾರೆ ಅನ್ನುವ ರೀತಿಯಲ್ಲಿ, ಆ ಕವಿತ್ವ ರೀತಿಯಲ್ಲಿ ಈ ಸ್ತೋತ್ರ ಇದ್ದರೂ ಕೂಡ ಒಳ ಅರ್ಥ ಅದಲ್ಲ. ಒಳ ಅರ್ಥ ಇನ್ನು ವಿಶೇಷವಾಗಿ ಆ ತಾಯಿಯ ಅನುಗ್ರಹಕ್ಕೆ ಅವನು ಒಳಪಡ್ತಾನೆ ಅನ್ನೋದೇ ನಿಜವಾದ ಅರ್ಥ. ಅಂದರೆ ಪ್ರಕೃತಿಗೆ ವಿರುದ್ಧವಾದಂತಹ ಕೆಲವು ನಾವು ವಿಷಯಗಳನ್ನು ನೋಡಿದ್ದೀವಿ. ಬಹಳ ಚಂದವಾಗಿ ಹುಡುಗಿ ಇರ್ತಾಳೆ, ಯಾರೋ ಕೈಕಾಲಿಲ್ಲದೆ ಇರ್ತಕ್ಕಂಥವನ್ನ ಮದುವೆ ಮಾಡ್ಕೊಂಬಿಟ್ಟಿರ್ತಾಳೆ. ಅಥವಾ ಎರಡನೇ ಮದುವೆಯಾಗಿ ಮಾಡ್ಕೊಂಬಂದ್ರಿ, ನಮ್ಮ ಬೀದಿಯಲ್ಲಿ ಒಬ್ಬರು ಅವ್ರಿಗೆ 55 ವಯಸ್ಸಾಗೋಗಿತ್ತು, ಚಿಕ್ಕ ಹುಡುಗಿ ಇನ್ನು 23 ವಯಸ್ಸು 24 ವಯಸ್ಸು, ಅಷ್ಟು ಚೆನ್ನಾಗಿದ್ದಾಳೆ, ಜೊತೆಗೆ ಹೋದರೆ ನಿಮ್ಮ ಮಗಳ ಅಂತ ಕೇಳುವಂಥ ರೀತಿಯಲ್ಲಿದ್ದಾರೆ ಅಂತ. ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ದಿನನಿತ್ಯ ನಮ್ಮ ಜೀವನದಲ್ಲಿ, ಮುಂದೆ ಹಿಂದೆ ನೋಡ್ತೀವಿ. ಸಿನಿಮಾಗಳೆಲ್ಲ ಇದ್ರ ಮೇಲೆಲ್ಲ ತೆಗೆದುಬಿಟ್ಟಿದ್ದಾರೆ. ಆ ರೀತಿಯೆಲ್ಲ ನಡೆದಾಗ ಅದಕ್ಕೆ ಏನು ಕಾರಣ ಇರ್ಬೋದು? ಆ ಮಹಾತಾಯಿಯ ಒಂದು ಏನೋ ಅನುಗ್ರಹ ಅವನ ಮೇಲೆ ಬಿದ್ದಿದೆ, ಅಥವಾ ಆ ಹುಡುಗಿಗೂ ಬಿದ್ದಿದೆ. ಅಂದರೆ ಭೂಮಿಯ ಮೇಲೆ ಆಶ್ಚರ್ಯ ಪಡುವಂತಹ ವಿಚಾರಗಳನ್ನು ನಾವು ನೋಡಿದ್ರೆ ಅದು ನಮಗೆ ಬಹಳ ಆಶ್ಚರ್ಯ, ಕುತೂಹಲ ಕೊಟ್ಬಿಡುತ್ತೆ. ಆದರೆ ಆ ತಾಯಿಯ ಕೃಪಾ ಕಟಾಕ್ಷ ಒಂದು ವೇಳೆ ಅವ್ರಿಗೆ ಆ ರೀತಿ ಮಾಡಿರ್ಬೋದು. ಆಸೆಗೇ ಇದೆಲ್ಲ ಆಗೋದಿಲ್ಲ, ಹಣೆ ಬರೋಕ್ಕೆ ಕೂಡ ಇದೆಲ್ಲ ಆಗುತ್ತೆ ಅನ್ನೋದೇ ಸತ್ಯ. ಅಂದರೆ ಈ ಸ್ತೋತ್ರವನ್ನು ಹೇಳುವ ರೀತಿಯಲ್ಲಿ ದೇವತಾ ಶಿರೋಮಣಿಗಳು, ದೇವತೆಗಳೆಲ್ಲ ರಂಬೆ, ತಿಲೋತ್ತಮೆ, ಊರ್ವಶಿ ಎಲ್ಲರೂ ಕೂಡ ಈ ಸ್ತೋತ್ರವನ್ನು ಹೇಳಿದಾಗ ಶಿವನ ಕೃಪಾ ಕಟಾಕ್ಷ ತಮ್ಮ ಮೇಲೆ ಬೀಳುತ್ತೇನೋ ಅನ್ನುವ ರೀತಿಯಲ್ಲಿ ಇದನ್ನು ಜಪವನ್ನು ಮಾಡಿ ಶಿವನ ಕಟಾಕ್ಷದಿಂದ ಅಮ್ಮನವರ ಅನುಗ್ರಹವನ್ನು ಪಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಈ ಸ್ತೋತ್ರವನ್ನು ರಚನೆ ಮಾಡಲಾಗಿದೆ. ಅಂದರೆ ಯಾವ ಒಬ್ಬ ಮನುಷ್ಯನ ಮೇಲೆ ಆ ದೇವಿಯ ಕೃಪಾ ಕಟಾಕ್ಷ ಬೀಳುತ್ತೋ ಅವನು ವೃದ್ಧನಾಗಿದ್ದರೂ ಕೂಡ, ಕುರೂಪಿಯಾಗಿದ್ದರೂ ಕೂಡ ಬೇರೆಯವರ ಕಣ್ಣುಗಳಿಗೆ ಅಂದಚಂದವಾಗಿ ಕಾಣುತ್ತಾನೆ. ಅಂದಚಂದವಾಗಿ ಕಾಣೋದು ಮಾತ್ರವಲ್ಲದೆ ಆ ಗಾಂಭೀರ್ಯ, ಆ ದೊಡ್ಡತನ ನೋಡಿದ ಕೂಡಲೇ ನಮಸ್ಕಾರ ಮಾಡಬೇಕು ಬೇರೆಯವರು ಅನ್ನುವಂಥ ಒಂದು ಆಕರ್ಷಣೆ ಅವನಿಗೆ ಬಂದ್ಬಿಡುತ್ತೆ. ಈ ರೀತಿ ಒಂದು ಕವಿತ್ವ ರೀತಿಯಲ್ಲಿ ಶಂಕರ ಭಗವತ್ಪಾದರು ಈ ನರಂ ವರ್ಷೀಯ ಅಂಶಂ ಮಾಡಿರೋದ್ರಿಂದ ಖಂಡಿತ ಗಂಡು ಮಕ್ಕಳು ಮಾತ್ರವಲ್ಲದೆ ಎಲ್ಲರೂ ಕೂಡ ಹೇಳ್ಕೊಬೋದು. ನಾನು ಹೇಳಿದೆ, ಪ್ರತಿಯೊಂದು ಸ್ತೋತ್ರಕ್ಕೆ ಕೂಡ ಒಳಗಿನ ಅರ್ಥ ಒಂದು, ಹೊರಗಿನ ಅರ್ಥ ಒಂದಿರುತ್ತೆ. ಅಂದರೆ ಹೊರಗಿನ ಅರ್ಥ ಗಂಡ ಹೆಂಡತಿ ಚೆನ್ನಾಗಿರಬೇಕು ಅಂತ ಗಂಡಸರು ಇದನ್ನೇನಾದ್ರು ಸ್ತೋತ್ರ ಪಾರಾಯಣ ಪಠನೆ ಮಾಡಿಕೊಂಡ್ರೆ ಖಂಡಿತ ಅನ್ಯೋನ್ಯತೆ ಹೆಚ್ಚಾಗಿ ಬೆಳೆಯುತ್ತೆ. ಒಳ ಅರ್ಥ ಏನಪ್ಪ ಅಂತಂದರೆ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ವಿಷಯಗಳು, ಅಷ್ಟ ಐಶ್ವರ್ಯ, ಅಷ್ಟಲಕ್ಷ್ಮಿ, ಸಿರಿತನ ಅಂತೆಲ್ಲ ಏನು ಹೇಳ್ತೀವಿ, ಅದೆಲ್ಲ ನಮ್ಮನ್ನು ಹುಡುಕೊಂಡು ಬರುತ್ತೆ. ಬಂದಾಗ ಇನ್ನಷ್ಟು ಅಂದರೆ ನಾನು ಅದನ್ನು ಎದುರು ನೋಡ್ದೇ ನನಗೆ ಸಿಕ್ತು ಅಂತ ಕೆಲವರು ಹೇಳ್ತಾರೆ. ನಾನು ಕಾರ್ ತೊಗೊಂಡೆ ಸರ್, ಮನೆ ತೊಗೊಂಡೆ ಸರ್, ಸೈಟ್ ತೊಗೊಂಡೆ ಸರ್, 25 ವರ್ಷಕ್ಕೆ ಮುಂಚೆ ನನಗೆ ಇರಲಿಲ್ಲ ಸರ್, ಆದರೆ ನೀವು ಹೇಳಿದ್ರಿ ಸರ್ ಅಮ್ಮನವ್ರ ದೇವಸ್ಥಾನಕ್ಕೆ ತಪ್ಪದೇ ಹೋಗ್ಬಾ ಅಂತ. ನಾನು ಪ್ರತಿ ವಾರ ಹುಣ್ಣಿಮೆ ದಿವಸ ಹೋಗಿ ಬರ್ತಾ ಇದ್ದೆ ಸರ್, ಅದೇನೋ ಅವಳ ಅನುಗ್ರಹ ನನಗೆ ಸಿಕ್ಕಿದೆ ಸರ್ ಅಂತ ಹೇಳ್ತಾರೆ. ಆದ್ದರಿಂದ ಆಶ್ಚರ್ಯಗಳು ನಮಗೆ ಆಶ್ಚರ್ಯವಾಗಿರ್ಬೋದು, ಆದರೆ ಮಹಾತಾಯಿಗೆ ಆಶ್ಚರ್ಯವಲ್ಲ. ಬಡವನನ್ನು ಸೌಕಾರ ಮಾಡೋದು, ಕುರುಪಿಯನ್ನು ಅಂದಚಂದವಾಗಿ ಮಾಡೋದು, ನಿಶಕ್ತಿಯಾಗಿರುವವರನ್ನು ಪೈಲ್ವಾನ ಮಾಡೋದು, ಅದನ್ನು ತದ್ವಿರುದ್ಧವಾದಂತಹ ಅಂದರೆ ಯಾವುದು ಪ್ರಯೋಜನ ಇಲ್ಲ ಅನ್ನೋದು ಅದನ್ನು ಬಹಳ ಪ್ರಯೋಜನ ಕೊಡುವಂಥ ವಿಚಾರವಾಗಿ ಮಾಡೋದು ಆ ಮಹಾತಾಯಿಯ ಕೈಯಲ್ಲಿ ಮಾತ್ರ ಇದೆ ಅನ್ನೋದು ಈ ಸ್ತೋತ್ರದ ಮೂಲಕ ಶಂಕರ ಭಗವತ್ಪಾದರು ನಮಗೆ ವಿಶೇಷವಾಗಿ ತಿಳಿಸ್ಕೊಡ್ತಾರೆ. ಮುಂದಿನ ಶ್ಲೋಕ ಆಮೇಲೆ ನೋಡೋಣ. ನಮಸ್ಕಾರ.